ಇದೀಗ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಚರ್ಚೆಯನ್ನು ನಡೆಸ್ತಾ ಇದೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲ ಜೊತೆ ಚರ್ಚೆ ನಡೀತಾ ಇದೆ. ರಾಜ್ಯ ನಾಯಕರೊಂದಿಗೆ ಈ ಒಂದು ಸಭೆಯನ್ನ ನಡೆಸ್ತಾ ಇದೆ. ಈಗ ಸಂಪುಟ ವಿಸ್ತರಣೆ ಕುರಿತು ಸಭೆ ಆರಂಭ ಆಗಿದೆ. ಸಂಪುಟ ವಿಸ್ತರಣೆ ಕುರಿತು ಈಗಾಗಲೇ ಸಭೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ನಾಯಕರೊಂದಿಗೆ ವರಿಷ್ಠರು ಸಭೆಯನ್ನ ನಡೆಸ್ತಾ ಇದ್ದಾರೆ. ತ್ರಿತಾಲ್ ಕಟೋರ್ ರಸ್ತೆಯಲ್ಲಿ ಸುರ್ಜೇವಾಲ ನಿವಾಸದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತು ದೆಹಲಿಯಲ್ಲಿ ಸಭೆ ಈಗಾಗಲೇ ಶುರುವಾಗಿದೆ. ಚರ್ಚೆ ಕೂಡ ಆರಂಭಗೊಂಡಿದೆ. ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಚರ್ಚೆಯನ್ನ ಶುರು ಮಾಡಿದೆ ಅನ್ನುವಂತಹ ವಿಚಾರ ಈಗ ಸಿಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲ ಅವರ ಜೊತೆ ಈಗ ಚರ್ಚೆ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಈಗ ಎಲ್ಲರ ಕಣ್ಣು ದೆಹಲಿಯತ್ತ ನೆಟ್ಟಿದೆ. ರಾಜ್ಯ ರಾಜಕಾರಣದ ಮುಂದಿನ ದಿಕ್ಕು ಯಾವುದು ಅನ್ನೋದನ್ನ ತೀರ್ಮಾನಿಸತಕ್ಕಂಥ ಮಹತ್ವದ ಸಭೆಗೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ತಲುಪಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭೆ ಶುರುವಾಗಿದೆ, ಚರ್ಚೆ ಶುರುವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಖಾಲಿ ಇರತಕ್ಕಂಥ ಸಚಿವ ಸ್ಥಾನಗಳು, ಪ್ರಾದೇಶಿಕ ಹಾಗೂ ಜಾತಿ ಸಮತೋಲನ, ಹೊಸ ಮುಖಗಳಿಗೆ ಅವಕಾಶ, ಹೀಗೆ ಹಲವು ಮಹತ್ವದ ವಿಷಯಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆಯಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಚರ್ಚೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಬಂದ ಬೆನ್ನಲ್ಲೇ ರಾಜ್ಯದ 3 ಪ್ರಮುಖ ನಾಯಕರು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ತಲುಪಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಸೇರಿದಂತೆ ವರಿಷ್ಠರ ಜೊತೆ ಮಹತ್ವದ ಸಭೆ ನಡೆಯುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಈಗ ಕೆಸಿ ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ನಡೀತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಸಭೆ ಕೇವಲ ಒಂದು ಔಪಚಾರಿಕ ಸಭೆ ಆಗಿರೋ ಚಾನ್ಸೇ ಇಲ್ಲ. ಕಳೆದ ಹಲವು ವಾರಗಳಿಂದ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ನಾಯಕರುಗಳನ್ನ ಮೀಟ್ ಮಾಡಬೇಕು ಅಂತ ಹಲವರು ಈಗಾಗಲೇ ವರಿಷ್ಠರ ಭೇಟಿ ಮಾಡಿ ತಮ್ಮ ಪರವಾಗಿ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತಿನ ಈಗ ನಡೀತಿರ್ತಕ್ಕಂಥ ಒಂದು ಸಭೆ ಏನಿದೆ, ಸಚಿವ ಸಂಪುಟ ವಿಸ್ತರಣೆಗೆ ಅಂತಿಮ ರೂಪ ನೀಡತಕ್ಕಂಥ ಸಭೆ ಅಂತ ಹೇಳಲಾಗ್ತಾ ಇದೆ. ಸಂಭಾವ್ಯ ಸಚಿವರು ಯಾರ್ಯಾರಿದ್ದಾರೆ ಅನ್ನೋದನ್ನ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ಅದನ್ನ ಗಮನಿಸಬಹುದು. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಕಾವು ಈಗ ತಾರಕಕ್ಕೇರಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಸಭೆಗಳು ನಡೀತಿರ್ತಕ್ಕಂಥ ಹೊತ್ತಲ್ಲೇ ಸಂಭಾವ್ಯ ಸಚಿವರ ಪಟ್ಟಿಯು ಕೂಡ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಯಾವ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಅದೃಷ್ಟ ಒಲಿಯುತ್ತೆ, ಯಾರಿಗೆ ಕೈ ತಪ್ಪುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹಲವು ಹೆಸರುಗಳು ಚರ್ಚೆಯಲ್ಲಿದೆ. ಜಿಲ್ಲಾವಾರು, ಜಾತಿವಾರು, ಪ್ರಾದೇಶಿಕ ಸಮತೋಲನ ಹಾಗೂ ಅನುಭವ, ಹೊಸ ಮುಖಗಳ ಸಮೀಕರಣವನ್ನ ಗಮನದಲ್ಲಿ ಇಟ್ಕೊಂಡು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸತಕ್ಕಂಥ ಕೆಲಸ ನಡೀತಾ ಇದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಹಳೆ ಮೈಸೂರು ಭಾಗದ ತನಕ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಚಿವ ಸ್ಥಾನದ ಪೈಪೋಟಿ ತೀವ್ರ ಆಗಿದೆ. ಕಲಬುರಗಿಯಿಂದ ಅಜಯ್ ಧರ್ಮಸಿಂಗ್ ಹಾಗೂ ಬಿಆರ್ ಪಾಟೀಲ್ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ವಿಜಯಪುರದಿಂದ ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಹೆಸರುಗಳು ಚರ್ಚೆಯಲ್ಲಿದ್ದಾವೆ. ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನವರ ಹಾಗೂ ಆರ್.ಬಿ. ತಿಮ್ಮಾಪುರ್, ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್ ಹಾಗೂ ಮಹಾಂತೇಶ್ ಕೌಜಲಗಿ ಹೆಸರುಗಳು ಓಡಾಡ್ತಿವೆ. ಇನ್ನೊಂದು ಕಡೆ ಧಾರವಾಡದಿಂದ ಸಂತೋಷ್ ಲಾಡ್ ಹಾಗೂ ಪ್ರಸಾದ್ ಅಬ್ಬಯ್ಯ, ಕೊಪ್ಪಳದಿಂದ ಬಸವರಾಜ ರಾಯರೆಡ್ಡಿ ಹಾಗೂ ಶಿವರಾಜ್ ತಂಗಡಿಗೆ ಹೆಸರುಗಳು ಕೇಳಬರ್ತಾ ಇದೆ. ಗದಗದಲ್ಲಿ ಎಚ್.ಕೆ. ಪಾಟೀಲ್ ಹಾಗೂ ಜಿ.ಎಸ್. ಪಾಟೀಲ್, ಹಾವೇರಿಯಲ್ಲಿ ರುದ್ರಪ್ಪ ಲಮಾಣಿ, ಶ್ರೀನಿವಾಸ್ ಮಾನೆ ಹಾಗೂ ಸಲೀಂ ಅಹಮದ್ ನಡುವೆ ಪೈಪೋಟಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.
ಬಳ್ಳಾರಿ ವಿಜಯನಗರ ಭಾಗದಿಂದ ಗವಿಯಪ್ಪ ಹಾಗೂ ಭರತ್ ರೆಡ್ಡಿ ಹೆಸರುಗಳು ಪ್ರಮುಖವಾಗಿ ಚರ್ಚೆ ಆಗ್ತಾ ಇದ್ದಾವೆ. ರಾಯಚೂರಿನಿಂದ ಹಂಪನಗೌಡ ಬಾದರ್ಲಿ ಹಾಗೂ ವಸಂತ್ ಕುಮಾರ್, ಶಿವಮೊಗ್ಗದಿಂದ ಮಧು ಬಂಗಾರಪ್ಪ, ಬೇಳೂರು ಗೋಪಾಲಕೃಷ್ಣ ಹಾಗೂ ಸಂಗಮೇಶ್, ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ ಹಾಗೂ ಬಸವರಾಜ ಶಿವಗಂಗಾ ಹೆಸರುಗಳು ಚರ್ಚೆಯಲ್ಲಿದ್ದಾವೆ. ಇನ್ನು ತುಮಕೂರು ವಿಚಾರಕ್ಕೆ ಬಂದ್ರೆ, ತುಮಕೂರಿನಲ್ಲಿ ಗುಬ್ಬಿ ಶ್ರೀನಿವಾಸ್ ಹಾಗೂ ಕೆ ಷಡಕ್ಷರಿ, ಚಿಕ್ಕಮಗಳೂರಿನಲ್ಲಿ ಆರತಿ ಕೃಷ್ಣ ಹಾಗೂ ನಯನ ಮೋಟಮ್ಮ, ಇನ್ನು ಕೋಲಾರದಿಂದ ನಾರಾಯಣಸ್ವಾಮಿ ಹಾಗೂ ನಂಜೇಗೌಡ ಹೆಸರುಗಳು ಕೂಡ ಓಡಾಡ್ತಿದ್ದಾವೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಇನ್ನಷ್ಟು ಕೂಡ ಜೋರಾಗಿದೆ. ಒಂದ್ ಕಡೆ ಎಂ ಕೃಷ್ಣಪ್ಪ, ಆನೇಕಲ್ ಶಿವಣ್ಣ, ರಿಜ್ವಾನ್ ಅರ್ಷದ್ ಹಾಗೂ ಜಮೀರ್ ಅಹಮದ್ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದಾವೆ. ಇನ್ನು ರಾಮನಗರಕ್ಕೆ ಹೋದ್ರೆ, ರಾಮನಗರದಿಂದ ಮಾಗಡಿ ಬಾಲಕೃಷ್ಣ, ಮಂಡ್ಯದಿಂದ ಚಲುವರಾಯಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ, ಮೈಸೂರಿನಿಂದ ತನ್ವೀರ್ ಸೇಠ್ ಹಾಗೂ ಮಹದೇವಪ್ಪ. ಇನ್ನು ಕೊಡಗು ಅಂತ ಬಂದ್ರೆ, ಕೊಡಗಿನಿಂದ ಎಸ್ ಪೊನ್ನಣ್ಣ ಹಾಗೂ ಹಾಸನದಿಂದ ಶಿವಲಿಂಗೇಗೌಡ ಹೆಸರುಗಳು ಕೂಡ ಚರ್ಚೆಯಲ್ಲಿದ್ದಾವೆ. ಒಟ್ಟಿನಲ್ಲಿ ಈಗ ಯಾರ ಹೆಸರು ಅಂತಿಮ ಆಗತ್ತೆ, ಯಾರು ತೆಗೆದುಕೊಂಡು ಹೋಗಿರತಕ್ಕಂಥ ಪಟ್ಟಿ ಫೈನಲ್ ಆಗತ್ತೆ. ಆಲ್ಮೋಸ್ಟ್ ಈಗ ನಮಗೆ ಕೇಳಿ ಬಂದಿರತಕ್ಕಂಥದ್ದು ಹೊಸಬ್ರಿಗೆ ಮಣೆ ಹಾಕಲಾಗತ್ತೆ ಅನ್ನುವಂಥ ವಿಚಾರಗಳು ಈಗ ಜೋರಾಗಿ ಚರ್ಚೆ ಆಗ್ತಾ ಇದೆ. ಆದರೆ ಈ ಎಲ್ಲ ಹೆಸರುಗಳು ಸದ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಸಂಭಾವ್ಯ ಹೆಸರುಗಳಷ್ಟೇ. ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳಬೇಕಾಗತ್ತೆ. ಕೊನೆಯ ಕ್ಷಣದವರೆಗೂ ಕೂಡ ಪಟ್ಟಿಯಲ್ಲಿ ಬದಲಾವಣೆಗಳು ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇದು ಫೈನಲ್ ಅಲ್ಲ, ಇದು ಜಸ್ಟ್ ಗೆಸ್ ಅಷ್ಟೇ.